MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮ್ಮ ಮಹಾನ್ ನಾಯಕರಿಗೆ ಡಿಸಿಎಂ ಡಿಕೆ ವಿಧಾನಸೌಧದಲ್ಲೇ ಆವಾಸ್ ಹಾಕ್ತಾನೆ ಎಂದ ಯತ್ನಾಳ್. ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಹೆಚ್ಚಾಗಿದ್ದಾರೆ ಎಂದ ರೆಬೆಲ್ ನಾಯಕ. ಆರ್ಎಸ್ಎಸ್ನಷ್ಟು ಯಾವುದೇ ಸಂಘಟನೆ ವಿರೋಧವನ್ನು ಎದುರಿಸಿಲ್ಲ ಎಂದ ಮೋಹನ್ ಭಾಗವತ್. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ವಿಧಾನಸೌಧದಲ್ಲಿ ಡಿಕೆ ನಮ್ಮ ಮಹಾನ್ ನಾಯಕನಿಗೆ ಆವಾಜ್ ಹಾಕ್ತಾನೆ ಅಂತ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ನಿನ್ನ ಫೈಲ್ ನನ್ನ ಕಡೆ ಇದೆ ಅಂತ ಡಿಕೆ ಆವಾಜ್ ಹಾಕ್ತಾನೆ. ಡಿಕೆಶಿ ನನಗೂ ಕೂಡ ಒಮ್ಮೆ ಆವಾಜ್ ಹಾಕಿದ್ದ. ನೀ ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ಹೊರಗೆ ಹಾಕ್ತಿದ್ದೆ ಅಂತ ಹೇಳಿದ್ದ. ಆಗ ನಾನು ನಿನ್ನಂತ ನಾಲಾಯಕ್ ಪಕ್ಷದೊಳಗೆ ಯಾವ ಮಗ ಬರ್ತಾನೆ ಎಂದಿದ್ದೆ ಅಂತ ವಾಗ್ದಾಳಿ ನಡೆಸಿದ್ರು. ಸುಮ್ಮನೆ ಕೊಟ್ಕೊಡೋತಾನ ಯಾರು ಡಿ ಕೆ ಶಿವಕುಮಾರ್ ಸುಮ್ಕೊಂಡ್ರು, ನಿಂದೆಲ್ಲ ಫೈಲ್ ಇದೆ ನನ್ನ ಕಡೆ ಅಂತ ಹೇಳ್ತಾನ. ಯಾರಿಗೆ? ನಮ್ಮ ಮಹಾನ್ ನಾಯಕರಿಗೆ. ನನಗೂ ಒಮ್ಮೆ ಅಂದ, ಯತ್ನಾಳ್ ನೀ ನಮ್ಮ ಪಕ್ಷದಾಗಿದ್ರೆ 3 ಮಿನಿಟ್ನಾಗ ಹೊರಗೆ ಹಾಕ್ತಿದ್ದೆ. ಡಿ ಕೆ ಶಿವಕುಮಾರ ನಿನ್ನಂತ ನಾಲ್ಕರ ಪಾರ್ಟಿಗೆ ಯಾವ ಮಗ ಬರ್ತಾನೆ ಅವತ್ತು ನಡೆದು ನನ್ನ ಕಡೆ ನೋಡುವುದು ಸರಿತಮ್ಮ. ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನೀ ರೈತನ ಮಗ ಅಂದ್ರೆ ನಿನ್ನ ಫೈಲ್ ಹೊರಗೆ ತೆಗೆಯುತ್ತೇನೆ. ದುಬೈ, ಮಾರಿಷಸ್ನಲ್ಲಿ ಹೋಟೆಲ್ಗಳನ್ನ ತೆಗೆದಿದ್ದೀಯಾ? ನನ್ನ ಬಳಿ ದಾಖಲೆ ಇವೆ. ಕಿಮ್ಮಕ್ಕಂದ್ರೆ ಬಿಡುಗಡೆ ಮಾಡ್ತೇನೆ ಅಂತ ಗುಡುಗಿದ್ದಾರೆ. ಒಂದು ರಾತ್ರಿ ಮಲಗಿ ರೈತ ನಾಯಕನಾಗಲ್ಲ, ಸವಾಲು ಹಾಕ್ತೇನೆ. ವಿದೇಶದಲ್ಲಿ ಯಾವ ಯಾವ ಸಚಿವರು, ಮಾಜಿ, ಹಾಲಿ ಮಂತ್ರಿಗಳು ಆಸ್ತಿ ಮಾಡಿದ್ದೀರಿ ಬಿಟ್ಟುಕೊಡಿ ಅಂತ ಸವಾಲು ಹಾಕಿದ್ದಾರೆ. ನೀವು ರೈತನ ಮಗ ಇದ್ರ ದುಬೈದಾಗ ಯಾಕೆ ಆಸ್ತಿ ಮಾಡಿರಪ್ಪ? ಮಾರಿಷಸ್ನಾಗ ಯಾಕೆ ಆಸ್ತಿ ಕಟ್ಟಿರಿ? ಅಲ್ಲಿ ಯಾಕೆ ಹೋಟೆಲ್ ಕಟ್ಟಿರಿ? ನನ್ನ ಬಳಿ ಎಲ್ಲ ದಾಖಲೆ ಅದಾವ. ಕಿಮ್ಮಕ್ಕಂದ್ರೆ ಎಲ್ಲ ತೆಗೆದು ಹೊರಗಿಡ್ತೀನಿ. ಈಗೆಲ್ಲರೇ ಒಂದು ರಾತ್ರಿ ಬಂದು ಎಲ್ಲೋ ಮಕ್ಕೊಂಡು ರೈತ ನಾಯಕ ಅವನ ಬಾಯಿಗೆ ಇವ ಕೇಕ್ ಹಾಕೋದು, ನಿಮ್ಮ ಬಾಯಿಗೆ ಅವ ಕೇಕ್ ಹಾಕೋದು. ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಹೆಚ್ಚಾಗಿದ್ದಾರೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಎಲ್ಲರೂ ಕೂಡಿಕೊಂಡು ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೆ. ಒಂದು ರಾತ್ರಿ ರೈತರ ಜೊತೆ ಮಲಗಿ ನಾಯಕನಾಗಲು ಯತ್ನ, ಒಂದು ರಾತ್ರಿ ರೈತರ ಜೊತೆ ಮಲಗಿ ನಾಯಕರಾಗಲು ಹೊರಟಿದ್ದಾರೆ ಅಂತ ಗುಡುಗಿದ್ದಾರೆ. ಇವತ್ತ ಭ್ರಷ್ಟ ಸರ್ಕಾರಗಳು ಎಲ್ಲ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್. ರಾತ್ರಿ ಎಲ್ಲ ಅವ್ರ ಮನೆಗೆ ಇಟ್ಟಿರ್ತಾರೆ, ಇವ್ರ ಮನೆಗೆ ಅವ್ರು ಇರ್ತಾರೆ. ಮುಂಜಾನೆ ಇದ್ರು ವಿಧಾನಸಭೆದಾಗ ಜೋರಾಗಿ ಮಾತಾಡೋ ಪಾಯಿಲ್ಲ. ಈಗೆಲ್ಲರೇ ಒಂದು ರಾತ್ರಿ ಬಂದು ಎಲ್ಲೋ ಮಕ್ಕೊಂಡು ರೈತ ನಾಯಕ ಅವನ ಬಾಯಿಗೆ ಇವ ಕೇಕ್ ಹಾಕೋದು, ನಿಮ್ಮ ಬಾಯಿಗೆ ಅವ ಕೇಕ್ ಹಾಕೋದು. ಆರ್ಎಸ್ಎಸ್ ಎದುರಿಸಿದಷ್ಟು ವಿರೋಧವನ್ನ ಯಾವುದೇ ಸಂಘಟನೆ ಎದುರಿಸಿಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಹೊಸಕೆರೆಹಳ್ಳಿಯ ಪಿಎಸ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಉಪನ್ಯಾಸದಲ್ಲಿ ಮಾತನಾಡಿದ ಅವರು, 3 ಬಾರಿ ನಿಷೇಧ, ಸ್ವಯಂ ಸೇವಕರ ಕೊಲೆ, ವಿರೋಧ ಯಾವುದಕ್ಕೂ ನಕಾರಾತ್ಮಕ ಪ್ರತಿಕ್ರಿಯೆ ನೀಡದೆ ಮುಂದುವರೆದ ಕಾರಣ ಆರ್ಎಸ್ಎಸ್ ಸಂಘಟನೆ ಬೆಳೆದಿದೆ ಅಂತ ಗುಡುಗಿದ್ದಾರೆ. ಸಮಾಜದ ಹೃದಯ ಆರ್ಎಸ್ಎಸ್ ಪರವಾಗಿದೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ನಿಂದಕರಿಗೂ ಸಂಘಟನೆಯ ಕಾರ್ಯದ ಅರಿವಿದೆ. ಆರ್ಎಸ್ಎಸ್ ಅನ್ನ ಸಮಾಜ ಸ್ವೀಕರಿಸಿದೆ. ಆರ್ಎಸ್ಎಸ್ ಕುರಿತ ನಿಂದನೆಯು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ. ಆರ್ಎಸ್ಎಸ್ ದೇಶದಲ್ಲಿದ್ದ ಕೆಲವು ಪರಿಸ್ಥಿತಿಗಳಿಗೆ ವಿರೋಧವಾಗಿ ರೂಪಿಸಿದ ಸಂಘಟನೆಯಲ್ಲ. ಆರ್ಎಸ್ಎಸ್ ಯಾವುದಕ್ಕೂ ವಿರೋಧವಾಗಿ ಜನ್ಮ ತಳೆದಿಲ್ಲ ಅಂತ ಹೇಳಿದ್ರು. ದೇವರನ್ನ ದೇವಸ್ಥಾನದಿಂದ ಮುಕ್ತಿಗೊಳಿಸಿದವರು ಕನಕದಾಸರು. ಜನರಿಗೆ ಎಚ್ಚರಿಕೆ ಸಂದೇಶ ನೀಡುವ ಸಲುವಾಗಿ ಕೈಯಲ್ಲಿ ತಂಬೂರಿ ಹಿಡಿದು ಬೀದಿಗಿಳಿದ್ರು ಅಂತ ಸಿದ್ದರಾಮಾನಂದ ಶ್ರೀಗಳು ಹೇಳಿದ್ದಾರೆ. ಕನಕದಾಸ ಜಯಂತಿಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿಗಳು, ರಾಜಕಾರಣಿಗಳು ಜನರಲ್ಲಿ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ಭಾವನೆಗಳನ್ನ, ದೇವರನ್ನ, ಮನುಷ್ಯತ್ವವನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಭಾರತ ದೇಶದಲ್ಲಿ ಮಾತೃಪ್ರಧಾನ ಸಂಸ್ಕೃತಿ ಇನ್ನ ಜೀವಂತ ಇದೆ ಅಂತ ಹೇಳಿದ್ದಾರೆ. ಇಂದು ಚಾಮುಂಡಿ ಬೆಟ್ಟಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭೇಟಿ ನೀಡಲಿದ್ದಾರೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ರಾಧಾಕೃಷ್ಣನ್ ಭೇಟಿ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಸಾರ್ವಜನಿಕರ ಚಾಮುಂಡಿ ತಾಯಿಯ ದರ್ಶನಕ್ಕೆ ನಿರ್ಬಂಧ ವಿಧಿಸಲಾಗಿದೆ.
ಬೆಂಗಳೂರು ಎರ್ನಾಕುಲಂ ನಡುವೆ ವಂದೇ ಭಾರತ್ ರೈಲು ಸಂಚಾರಕ್ಕೆ ಪ್ರಧಾನಿ ಚಾಲನೆ ನೀಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸುವ ಮೊದಲೇ ವೇದಿಕೆ ಕಾರ್ಯಕ್ರಮಗಳು ಆರಂಭಗೊಂಡಿತ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಂಸದ ಪಿಸಿ ಮೋಹನ್ ಅಷ್ಟೇ ಉಪಸ್ಥಿತರಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ವಿವಿಧ ಹಾಸ್ಟೆಲ್ಗಳಿಗೆ ಶಾಸಕ ಟಿ ರಘುಮೂರ್ತಿ ಭೇಟಿ ನೀಡಿದ್ರು. ಪರಶುರಾಂಪುರದ ಹಾಸ್ಟೆಲ್ಗೆ ಭೇಟಿ ನೀಡಿ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಂದ ಅಹವಾಲು ಆಲಿಸಿದ್ರು. ಸೊಳ್ಳೆ ಪರದೆ ನೀಡುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ದೂರು ನೀಡಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.